ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ PM ಇ ಡ್ರೈವ್ ಟಾಪಿಕ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಕಾಂಟೆಕ್ಸ್ಟ್ ಅನ್ನು ನೋಡೋದಾದ್ರೆ, ಕೇಂದ್ರ ಸರ್ಕಾರವು PM ಇ ಡ್ರೈವ್ ಯೋಜನೆಗಳನ್ನ ಪರಿಷ್ಕರಿಸಿದ್ದು ಈ ಸ್ಕೂಟರ್ ಮತ್ತು ಈ ಆಟೋ ರಿಕ್ಷಾಗಳ ನೋಂದಣಿಗೆ ಸಂಬಂಧಿಸಿದಂತೆ ಒಂದು ಹೊಸ ಗಡುವನ್ನು ನಿಗದಿಪಡಿಸಿದೆ. ದೇಶದಲ್ಲಿ ವಿದ್ಯುತ್ ಚಾಲಿತ ವಾಹನಗಳಿಗೆ ಉತ್ತೇಜನ ನೀಡೋದಕ್ಕೆ ಸರ್ಕಾರ PM ಇ ಡ್ರೈವ್ ಯೋಜನೆಯನ್ನು ರೂಪಿಸಿರುವಂತದ್ದು. ಇದರಡಿ ವಿದ್ಯುತ್ ಚಾಲಿತ ವಾಹನಗಳಿಗೆ ಅವುಗಳ ಬ್ಯಾಟರಿ ಸಾಮರ್ಥ್ಯದ ಆಧಾರದ ಮೇಲೆ ಸಬ್ಸಿಡಿ ದೊರೆಯಲಿದೆ. ಇದಕ್ಕೆ ಅಂತಾನೆ 10,900 ಕೋಟಿಯನ್ನ ಮೀಸಲಿಡಲಾಗಿದೆ. ಪರಿಷ್ಕೃತ ಮಾರ್ಗದರ್ಶಿಗಳ ಪ್ರಕಾರ ಪ್ರಸಕ್ತ ವರ್ಷದ ಜುಲೈ 31ರವರೆಗೆ ನೋಂದಾಯಿಸಲಾದ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 2028ರ ಮಾರ್ಚ್ 31ರ ವೇಳೆಗೆ ನೋಂದಾಯಿಸಲಾದಂತಹ ವಿದ್ಯುತ್ ಚಾಲಿತ ತ್ರಿಚಕ್ರ ವಾಹನಗಳು ಪ್ರೋತ್ಸಾಹ ಧನಕ್ಕೆ ಅರ್ಹ ಆಗಿರ್ತವೆ. ಅಂದ್ರೆ 2 ವೀಲರ್ಸ್ಗೆ ಈ ವರ್ಷದ ಜುಲೈ 21ರವರೆಗೆ ಮತ್ತು 3 ವೀಲರ್ಸ್ಗೆ 2028 ಮಾರ್ಚ್ 31ರವರೆಗೆ ಸಬ್ಸಿಡಿಯನ್ನು ಪಡೆಯೋದಕ್ಕೆ ಅರ್ಹ ಆಗಿರ್ತವೆ. ಅಂಡ್ ಈ PM ಇ ಡ್ರೈವ್ ಅನ್ನುವಂಥದ್ದು ಯೋಜನೆ ಏನಿದೆ, ನಿಧಿ ಸೀಮಿತ ಯೋಜನೆ ಆಗಿದ್ದು ಈ ಯೋಜನೆಯ ಅವಧಿ ಮೊದಲಿಗೆ ನಿಮ್ಗೆಲ್ಲ ಗೊತ್ತಿರೋ 2028ರ ಮಾರ್ಚ್ 31ರವರೆಗೆ ಅದರ ಮೊತ್ತ 10,900 ಕೋಟಿ ಖಾಲಿ ಆದರೆ ಆ ಯೋಜನೆ ಮುಕ್ತಾಯವಾಗಿರುತ್ತೆ. ಸೊ ಅದರಿಂದಾಗಿ ಪ್ರೋತ್ಸಾಹ ಧನಕ್ಕೆ ಆನಂತರದಲ್ಲಿ ಪ್ರೋತ್ಸಾಹ ಧನವನ್ನು ನೀಡಲಾಗೋದಿಲ್ಲ ಅಂತ ಕೇಂದ್ರದ ಭಾರಿ ಕೈಗಾರಿಕೆ ಸಚಿವಾಲಯ ಆಲ್ರೆಡಿ ತಿಳಿಸಿರುವಂತದ್ದು. ಅಂಡ್ ಈ PM ಇ ಡ್ರೈವ್ ಬಗ್ಗೆ ಬೇಸಿಕ್ ನೋಡೋದಾದ್ರೆ, PM ಇ ಡ್ರೈವ್ ಅನ್ನುವಂಥದ್ದು ನಿಮ್ಗೆ ಏನ್ ಪರಿಷ್ಕರಣೆ ಮಾಡಿದ್ದಾರೆ ಅದನ್ನ ಹೇಳಿರುವಂತದ್ದು 2026 ಜುಲೈ 31ರವರೆಗೆ ದ್ವಿಚಕ್ರ ವಾಹನಗಳಿಗೆ ಮತ್ತೆ 2028 ಮಾರ್ಚ್ 31ರವರೆಗೆ ತ್ರಿಚಕ್ರ ಅಥವಾ 3 ವೀಲರ್ ಏನು ಇದಿರ್ತವೆ ಅವುಗಳಿಗೆ ಇರುವಂತದ್ದು. ಅಂಡ್ ಗರಿಷ್ಠ ಎಕ್ಸ್ ಫ್ಯಾಕ್ಟರಿ ಬೆಲೆಯನ್ನ ದ್ವಿಚಕ್ರ ವಾಹನಗಳಿಗೆ 1.5 ಲಕ್ಷ ಮತ್ತು ತ್ರಿಚಕ್ರ ವಾಹನಗಳಿಗೆ 2.5 ಲಕ್ಷವನ್ನ ಮಿತಿಯನ್ನ ನೀಡಲಾಗಿದೆ. ಆ ಮಿತಿ ಒಳಗಡೆ ಗಾಡಿಗಳನ್ನ ಬೈ ಮಾಡಬೇಕಾಗಿರುತ್ತೆ. ಅಂತವ್ರಿಗೆ ಮಾತ್ರ ಸಬ್ಸಿಡಿಯನ್ನ ತೆಗೆದುಕೊಳ್ಳೋದಕ್ಕೆ ಅರ್ಹ. ಇನ್ನುಳಿದಂತೆ PM ಇ ಡ್ರೈವ್ ಯೋಜನೆ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ, PM ಇ ಡ್ರೈವ್ ಯೋಜನೆ ಅನ್ನುವಂಥದ್ದು ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು 2024ರಲ್ಲಿ ಭಾರಿ ಕೈಗಾರಿಕೆ ಸಚಿವಾಲಯ ಇದನ್ನ ಶುರು ಮಾಡಿರುವಂತದ್ದು ಅನ್ನುವಂಥದ್ದು ಗೊತ್ತಿರಲಿ. ಭಾರಿ ಕೈಗಾರಿಕಾ ಸಚಿವಾಲಯ ಅಥವಾ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರಿ ಅವರು ಇದನ್ನ ಶುರು ಮಾಡಿರುವಂತದ್ದು. ಇದನ್ನ ಇಂಗ್ಲಿಷ್ ನಲ್ಲಿ ಪ್ರೈಮ್ ಮಿನಿಸ್ಟರ್ಸ್ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಸ್ಕೀಮ್ ಅಂತಾನೂ ಕೂಡ ಕರೀತಾರೆ, ಅಥವಾ PM ಇ ಡ್ರೈವ್ ಅಂತಾನೂ ಕೂಡ ಕರೀತಾರೆ. ಪ್ರೈಮ್ ಮಿನಿಸ್ಟರ್ಸ್ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅನ್ನುವಂಥದ್ದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ PM ಇ ಡ್ರೈವ್ ಅಂತಾನೂ ಕೂಡ ಕರೀತಾ ಬರ್ತಾರೆ. ಅಂಡ್ ಮೊದಲಿಗೆ ಈ ಯೋಜನೆ ಅವಧಿ ಅಕ್ಟೋಬರ್ 2024ರಿಂದ ಮಾರ್ಚ್ 31 2026ರವರೆಗೆ ಇತ್ತು. ಅದನ್ನೀಗ ಮಾರ್ಚ್ 31 2028ರವರೆಗೆ ವಿಸ್ತರಣೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿರಲಿ. ಅಂಡ್ ಇದಕ್ಕೆ ಮುಂಚೆ 2000ಕ್ಕಿಂತ ಮುಂಚೆ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ ಅಂತ ಇತ್ತು. ಅದನ್ನ ಈ ಒಂದು ಯೋಜನೆಗೆ PM ಇ ಡ್ರೈವ್ ಯೋಜನೆಗೆ ಅದನ್ನ ಮರ್ಜ್ ಮಾಡಿರುವಂಥದ್ದು ಅಥವಾ ವಿಲೀನಗೊಳಿಸಿರುವಂಥದ್ದು. ಆ ಮೂಲಕ PM ಇ ಡ್ರೈವ್ ಹೊಂದಿರುವಂಥದ್ದು ಗೊತ್ತಿಲ್ಲ. ಇನ್ನು ಈ PM ಇ ಡ್ರೈವ್ ಯೋಜನೆ ಯಾವ ಘಟಕಗಳು ಅಥವಾ ಕಾರ್ಯ ಹೇಗೆ ಕಾರ್ಯಗತಗೊಳಿಸಲಾಗುತ್ತೆ ಅಂತ ನೋಡ್ತಾ ಬಂದಾಗ, ಮುಖ್ಯವಾಗಿ ನಮಗೆ ಸಬ್ಸಿಡಿಗಳು ಇರುವಂತದ್ದು. ಎಲೆಕ್ಟ್ರಿಕ್ 2 ವೀಲರ್ಸ್ ಆಗಿರ್ಬೋದು, 3 ವೀಲರ್ಸ್ ಆಗಿರ್ಬೋದು, ಈ ಆಂಬುಲೆನ್ಸ್ ಆಗಿರ್ಬೋದು, ಈ ಟ್ರಕ್ಗಳು ಮತ್ತು ಈ ತರ ಉದಯೋನ್ಮುಖ EV ವರ್ಗಗಳಿಗೆ ಬೇಡಿಕೆ ಆಧಾರದ ಮೇಲೆ ಪ್ರೋತ್ಸಾಹವನ್ನ ಅಥವಾ ಸಬ್ಸಿಡಿಯನ್ನ ಕೊಡಲಾಗತ್ತೆ. ಅಂಡ್ ಅದರ ಜೊತೆಗೆ ಬಂಡವಾಳ ಸ್ವತ್ತುಗಳ ಸೃಷ್ಟಿಗೆ ಅನುದಾನಗಳನ್ನ ನೀಡುವಂಥದ್ದು. ಫಾರ್ ಎಕ್ಸಾಂಪಲ್ ಈ ಬಸ್ಗಳಾಗಿರ್ಬೋದು ಅಥವಾ EV ಚಾರ್ಜಿಂಗ್ ಸ್ಟೇಷನ್ಗಳ ಒಂದು ಜಾಲದ ನೆಟ್ವರ್ಕ್ಗಳ ಸ್ಥಾಪನೆ ಆಗಿರ್ಬೋದು, ಇಂತಹ ಒಂದು ಅಥವಾ ಈ ಒಂದು ಪರೀಕ್ಷಾ ಏಜೆನ್ಸಿಗಳೇನಿರ್ತವೆ ಅಂದ್ರೆ ಈ ಎಲೆಕ್ಟ್ರಾನಿಕ್ ವೆಹಿಕಲ್ಗಳ ಒಂದು ಪರೀಕ್ಷಾ ಏಜೆನ್ಸಿಗಳ ಮೇಲ್ದರ್ಜೀಕರಣ ಆಗಿರ್ಬೋದು, ಇದಕ್ಕೆಲ್ಲವನ್ನು ಕೂಡ ಒಂದು ಪ್ರೋತ್ಸಾಹವನ್ನ ಕೊಡುವಂಥದ್ದು ಕೇಂದ್ರ ಸರ್ಕಾರ ಮಾಡ್ತಿದೆ. ಅಂಡ್ ಇದರ ಜೊತೆಗೆ IEC ಅಂತಾನು ಕೂಡ ಕರಿತೀವಿ, ಅಂದ್ರೆ ಇನ್ಫಾರ್ಮೇಶನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ನ ಒಂದು ಚಟುವಟಿಕೆಗಳು ಏನಿರ್ತವೆ, ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳು ಮತ್ತು ಯೋಜನಾ ನಿರ್ವಹಣಾ ಸಂಸ್ಥೆಗಳ ಶುಲ್ಕ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಯೋಜನೆಯ ಆಡಳಿತವನ್ನು ಕೂಡ ಒಂದು PM ಇ ಡ್ರೈವ್ ಅಂಡರ್ ಅಲ್ಲಿ ಮಾಡಲಾಗ್ತಾ ಇದೆ. ಅಂಡ್ PM ಇ ಡ್ರೈವ್ ಯೋಜನೆಯಲ್ಲಿ ಯಾವೆಲ್ಲ ವಾಹನಗಳು ಸಬ್ಸಿಡಿಯನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತವೆ ಅಂತ ನೋಡ್ತಾ ಬಂದಾಗ, ಮೊದಲಿಗೆ ಬಸ್ಗಳು ಇರುವಂತದ್ದು, ಅಂದ್ರೆ ವಿದ್ಯುತ್ ಬಸ್ಗಳು ಮಾತ್ರ, ಅಂದ್ರೆ EV ಬಸ್ಗಳು ಮಾತ್ರವೇ ಇದಕ್ಕೆ ಅರ್ಹರಾಗಿರ್ತವೆ. ಅದ್ರ ಜೊತೆಗೆ ರಿಜಿಸ್ಟರ್ ಮಾಡ್ಕೊಂಡಿರುವಂತಹ ಈ ರಿಕ್ಷಾಗಳು ಅಥವಾ ಈ ಕಾರ್ಟ್ಗಳು ಇವೆಲ್ಲವೂ ಸೇರಿದಂತೆ ತ್ರಿಚಕ್ರ ವಾಹನಗಳು ಕೂಡ ಆಗಿರ್ತವೆ. ಅದ್ರ ಜೊತೆಗೆ 2
ವೀಲ್ ವೆಹಿಕಲ್ಸ್ಗಳು ಅಥವಾ ದ್ವಿಚಕ್ರ ವಾಹನಗಳು ವಿದ್ಯುತ್ ಆಗಿರ್ಬೇಕಾಗಿರುತ್ತೆ. ಈ ಆಂಬುಲೆನ್ಸ್ಗಳು, ಈ ಟ್ರಕ್ಗಳು ಈ ಒಂದು ಅಡಿನಲ್ಲಿ ಹಣಕಾಸಿನ ಒಂದು ಬೆಂಬಲವನ್ನ ಅಥವಾ ಸಬ್ಸಿಡಿಯನ್ನ ಪಡೆಯೋದಕ್ಕಾಗಿರ್ತವೆ. ಗಮನಿಸಬೇಕಾಗಿರುವಂತದ್ದು ಅಲ್ಲಿ ಇವಿ ಕಾರ್ಗಳು ಇಲ್ಲ ಅನ್ನುವಂಥದ್ದು. ಇವಿ ಕಾರ್ಗಳು ನಮಗೆಲ್ಲ ಕೂಡ ಕನ್ಫ್ಯೂಸ್ ಆಗ್ಬಿಡುತ್ತೆ ಒಂದೊಂದ್ಸಲಿ. ಇವಿ ಇಂದ ಕಾರ್ಗಳು ಇರ್ತಾವಲ್ಲ, ಲೈಟ್ಸ್ ಅನ್ನುವಂಥದ್ದು ಮನಸ್ಥಿತಿ ಇರುತ್ತೆ. ಬಟ್ ಇಲ್ಲಿ ಕೇವಲ ಬೈಕ್ಗಳು, ಟ್ರಕ್ಗಳು, ರಿಕ್ಷಾಗಳು, ಆಂಬುಲೆನ್ಸ್ಗಳು ಇವೆಲ್ಲವೂ ಕೂಡ ಇದಾವೆ, ಎಕ್ಸೆಪ್ಟ್ ಕಾರ್ ಅನ್ನುವಂಥದ್ದು ಗೊತ್ತಿರಲಿ. ಅಂಡ್ ಇವಿ ಚಾರ್ಜಿಂಗ್ ಸ್ಟೇಷನ್ಗೂ ಕೂಡ ನಿಮ್ಗೆ ಒಂದು ಸಬ್ಸಿಡಿಯನ್ನ ಕೊಡ್ಲಾಗ್ತಿದೆ ಅನ್ನುವಂಥದ್ದು ಕೂಡ ಈ ಯೋಜನೆ ಅಡಿನಲ್ಲಿ ಸಬ್ಸಿಡಿಯನ್ನ ಪಡೆಯೋದಕ್ಕೂ ಕೂಡ ಅರ್ಹರಾಗಿರ್ತಾರೆ. ಅಂಡ್ ಇವಿ ವಾಹನಗಳಂದ್ರೆ ಏನು? ಇವಿ ವಾಹನಗಳು ಅನ್ನುವಂಥದ್ದು ಇಂಧನ ಮತ್ತು ಅನಿಲಗಳ ಒಂದು ಮಿಶ್ರಣವನ್ನ ದಹಿಸುವ ಮೂಲಕ ವಿದ್ಯುತ್ ಉತ್ಪಾದಿಸುವಂತಹ ಆಂತರಿಕ ದಹನಕಾರಿ ಎಂಜಿನ್ ಬದಲಿಗೆ ವಿದ್ಯುತ್ ಮೋಟಾರ್ಗಳಲ್ಲಿ ಕಾರ್ಯನಿರ್ವಹಿಸ್ತವೆ. ಅದಕ್ಕೆ ಅವನ್ನ ಇವಿ ವಾಹನಗಳು ಅಂತ ಕರಿತವೆ. ಹೆಚ್ಚುತ್ತಾ ಇರುವಂತಹ ಒಂದು ಜಾಗತಿಕ ತಾಪಮಾನ ಏರಿಕೆ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲಗಳ ಕ್ಷೀಣತೆ ಆಗಿರ್ಬೋದು, ಇಂತಹ ಒಂದು ಸಮಸ್ಯೆಗಳೇನಿರ್ತವೆ, ಈ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಒಂದು ಪ್ರಸ್ತುತ ಪೀಳಿಗೆಯ ಆಟೋಮೊಬೈಲ್ಗಳಿಗೆ ಸಂಭಾವ್ಯವಾಗಿ ಬದಲಿಯಾಗಿ ನಮಗೆ ಆಲ್ಟರ್ನೇಟಿವ್ ಒಂದು ಮೊಬಿಲಿಟಿಯಾಗಿ ಒಂದು ಇವಿ ವೆಹಿಕಲ್ ಗಳನ್ನ ನೋಡ್ಲಾಗ್ತಾ ಇದೆ. ಇನ್ನು ಈ ಪ್ರೋತ್ಸಾಹ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಯಾವೆಲ್ಲ ಒಂದು ಯೋಜನೆಗಳನ್ನ ಅಳವಡಿಸ್ಕೊಂಡಿದೆ ಅಂತ ನೋಡಿದಾಗ, ಇವಿ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನ ವೇಗಗೊಳಿಸಲು ರಾಷ್ಟ್ರೀಯ ವಿದ್ಯುತ್ ಚಾಲಿತ ಚಾಲನೆ ಮಿಷನ್ ಯೋಜನೆ ಅನ್ನುವಂಥದ್ದು, ಅದನ್ನ ಫೇಮ್ ಅಂತಾನೂ ಕೂಡ ಕರಿತಾ ಬರ್ತಾರೆ. ಇದನ್ನ ನಿಮ್ಗೆಲ್ಲ 2020 ಅಂಡರ್ಲಿ ಕಾರ್ಯಾಚರಣೆ ಮಾಡಿರುವಂತದ್ದು. ಈ ಕಾರ್ಯಕ್ರಮ ನಿಮ್ಗೆ ಆಲ್ರೆಡಿ ವಿದ್ಯುತ್ ಅಥವಾ ಹೈಬ್ರಿಡ್ ವಾಹನಗಳಿಗೆ ಅಳವಡಿಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೆ ಫೇಮ್ ಇಂಡಿಯಾ ಅಂತಾನೂ ಕೂಡ ನಮಗೆ ಇದರಲ್ಲಿ ಯೋಜನೆ ತರಲಾಗಿದೆ. ಫೇಮ್ 1 ಅಂಡ್ ಫೇಮ್ 2 ಕೂಡ ತಂದಿರುವಂತದ್ದು ವಿದ್ಯುತ್ ವಾಹನಗಳ ಒಂದು ವೇಗದ ಅಳವಡಿಕೆ ಮತ್ತು ತಯಾರಿಕೆ ಅಂತ 2019ರಲ್ಲಿ ಇದು ಶುರುವಾಗಿದ್ದು 2024ರವರೆಗೂ ಕೂಡ ಇದು ಫೇಮ್ ಅನ್ನುವಂಥದ್ದು 2 ಅನ್ನುವಂಥದ್ದು ಇತ್ತು. ಇದ್ರ ಜೊತೆಗೆ ಭಾರತದಲ್ಲಿ ಆಟೋಮೊಬೈಲ್ ಮತ್ತು ಆಟೋ ಕಾಂಪೋನೆಂಟ್ ಉದ್ಯಮಕ್ಕಾಗಿ ಉತ್ಪಾದನೆ ಸಂಬಂಧಿತ ಪ್ರೋತ್ಸಾಹ PLI ಅಂತ ಕರೀತಾರೆ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅನ್ನುವಂಥದ್ದು ಕೂಡ ನಮಗೆ ಈ ಯೋಜನೆಯನ್ನ 2021ರಲ್ಲಿ ತರಲಾಗಿತ್ತು. ಇದರ ಮುಖ್ಯ ಉದ್ದೇಶ ಆಟೋಮೇಟಿವ್ ತಂತ್ರಜ್ಞಾನಗಳ ಒಂದು ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸುವಂತಹ ಗುರಿಯನ್ನ ಹೊಂದಿದೆ. ಇದರ ಜೊತೆಗೆ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ಕಾರ್ಗಳೇನಿರ್ತವೆ ಅವುಗಳ ತಯಾರಿಕೆಯನ್ನು ಉತ್ತೇಜಿಸುವಂತಹ ಯೋಜನೆಯನ್ನ 2024ರಲ್ಲಿ ಮಾಡಲಾಯಿತು. ಅಂಡ್ ಭಾರತ ವಿದ್ಯುತ್ ಚಲನಶೀಲತೆ ಸೂಚ್ಯಾಂಕ ಅಂತ ಕೂಡ ತರಲಾಗ್ತಾ ಇದೆ. ಇದನ್ನ ನೀತಿ ಆಯೋಗ 2025ರಲ್ಲಿ ತಂದಿರುವಂತದ್ದು. ವಿದ್ಯುತ್ ಚಲನಶೀಲತೆ ಸೂಚ್ಯಾಂಕವನ್ನ ಅನಾವರಣಗೊಳಿಸಲಾಗಿರುವಂತದ್ದು. ಆ ಮೂಲಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ವಿದ್ಯುತ್ ಚಲನಶೀಲತೆಯಲ್ಲಿ ಮಹತ್ವಾಕಾಂಕ್ಷೆಯನ್ನು ಹೇಗೆ ಪ್ರಗತಿ ಸಾಧಿಸ್ತಾ ಇದಾವೆ ಅನ್ನುವಂತಹ ಒಂದು ಇದನ್ನು ಕೂಡ ತರಲಾಗಿದೆ. ಇದೆಲ್ಲದರ ಜೊತೆಗೆ PM ಇ ಬಸ್ ಸೇವಾ ಪಾವತಿ ಭದ್ರತಾ ಒಂದು ಕಾರ್ಯವಿಧಾನ ಅನ್ನುವಂಥದ್ದು ಅಥವಾ PSM ಯೋಜನೆ ಅಂತಾನೂ ಕೂಡ ಕರೀತಾರೆ. 2024ರಲ್ಲಿ ಇದು ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಇದರ ಅಂಡರ್ ಅಲ್ಲಿ 38,000ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳ ನಿಯೋಜನೆಯನ್ನ ಬೆಂಬಲಿಸುವಂತಹ ಒಂದು ಗುರಿಯನ್ನ ಹೊಂದಿದೆ. ಈ ಎಲ್ಲಾ ಕ್ರಮಗಳ ಮೂಲಕ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಹೆಚ್ಚು ಪ್ರೋತ್ಸಾಹ ಮಾಡುವಂಥದ್ದು ಮತ್ತು ಪಳವಳಿಕೆ ಇಂಧನಗಳನ್ನ ಬಳಸಿಕೊಂಡು ಏನ್ ಗಾಡಿಗಳಿದಾವೆ ಅವನ್ನ ಆದಷ್ಟು ಕಡಿಮೆ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರಗಳೆರಡು ಕೂಡ ಗಳನ್ನ ಇದಿಷ್ಟು ಈ PM ಇ ಡ್ರೈವ್ಗೆ ಸಂಬಂಧಪಟ್ಟಂತ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.